ವೈದ್ಯರ ಒಂದೇ ಒಂದು ಎಡವಟ್ಟಿಗೆ ಜಗತ್ತೇ ನೋಡಿಲ್ಲ ಕಂದಮ್ಮ ಸಾವನ್ನಪ್ಪಿದೆ. ಹೆರಿಗೆ ಪೂರ್ಣ ಮಾಡದೆ ಪೇಚಿಗೆ ಸಿಲುಕಿದೆ ಆಸ್ಪತ್ರೆಯ ಸಿಬ್ಬಂದಿಗಳು. ರಾಯಚೂರಿನಲ್ಲಾಗಿರೋ ದುರ್ಘಟನೆ ಇದು. ರಾಯಚೂರಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಡವಟ್ಟಾಗಿದೆ. ನಾರ್ಮಲ್ ಡೆಲಿವರಿ ವೇಳೆ ಮಗು ಹೊರಗೆ ಬರಬೇಕಾದ್ರೆ ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರಂತೆ ಸಿಬ್ಬಂದಿಗಳು. ಸಂಪೂರ್ಣ ಹೆರಿಗೆಗಾಗಿ ಸುಮಾರು 4 ಗಂಟೆ ಒದ್ದಾಡಿದ್ದಾರೆ. 4 ಗಂಟೆಗಳು ಕಾದ ಬಳಿಕ ತಡರಾತ್ರಿ ವೈದ್ಯರು ಬಂದಿದ್ದಾರೆ. ಮಗು ಆಚೆ ಬಂದ್ಬಿಟ್ಟಿದೆ ಅಷ್ಟೊತ್ತಿಗೆ. ಆಗ ಸಿಸರಿಯನ್ ಮಾಡಿ ಸೀರಿಯಸ್ ಅಂತ ರಿಮ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ. ಇನ್ನು ಜಗತ್ತೇ ನೋಡಿರಲಿಲ್ಲ. ಮಗು 9 ತಿಂಗಳು ಅಮ್ಮನ ಹೊಟ್ಟೆ ಒಳಗಿತ್ತು. ಹೊರಗೆ ಬರುತ್ತೆ, ಜಗತ್ತು ನೋಡುತ್ತೆ, ಅಮ್ಮನ ಮುಖ ನೋಡುತ್ತೆ ಅಂತ ಕಾಯ್ತಾ ಇದ್ರು ಕುಟುಂಬಸ್ಥರು. ಬಟ್ ಮಗು ಬದುಕುಳ್ದಿಲ್ಲ. ಯಾವ ಸೀಮೆ ಗೈನಕಾಲಜಿಸ್ಟ್ ರೀ ನೀವೆಲ್ಲ? ಸರ್, ಅಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ಬರೀ ನರ್ಸ್ಗಳಾಗಿರ್ಬೋದು, ಸ್ಟಾಫರ್ಸ್ ಆಗಿರ್ಬೋದು, ಮೇಡಮ್ ಅವರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಒಂದು ಯಾವುದೇ ಮಗುಗಾಗಲಿ ಟ್ರೀಟ್ಮೆಂಟ್ ಸರಿಯಾಗಿ ಕೊಡುತ್ತಾ ಇಲ್ಲ. ಯಾಕಂತಂದರೆ ಇವಾಗ ನಾವು ನಮ್ಮ ಮಗು ಕಣ್ಣಾರಲ್ಲೇ ನಾವು ನೋಡಿದ್ದೀವಿ ಅಂತಂದರೆ ಪ್ರತಿಯೊಂದು ಅದಕ್ಕೆ ಗೆದರ್ಸದೆ. ನಾವು ಇಲ್ಲಿ ಬರಬೇಡ್ರಿ, ಅಲ್ಲಿ ಬರಬೇಡ್ರಿ, ನಾವು ಏನಾನ ನಮ್ಗೆ ಗೊತ್ತಿದ್ದಟ್ಟು ನಾವು ಹೇಳಕ್ಕೆ ಹೋದರೆ ನಿಮ್ಗೇನು ಗೊತ್ತಿದೆ ಏನಿಲ್ಲ ಅಂತೇಳಿ ಗೆದರಿಸಿಬಿಡ್ತಾರೆ. ಮೇಡಮ್ ಅವ್ರಿಗೇನ ನನಗೆ ಇನ್ಫಾರ್ಮ್ ಮಾಡಿಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಅವ್ರದ್ದು ದೊಡ್ಡ ತಪ್ಪಿದೆ. ನನ್ನ ಗಂಡ ಅಂತಂದರೆ ಒಳಗಡೆ ಇದ್ದ ಮೇಲೆ ನನಗೊಂದು 10 ನಿಮಿಷ ಟೈಮ್ ಕೊಟ್ಟು ನಂಗೆ ಹಿಂಗೆ ಇದು ನೋಡಪ್ಪ, ನೀನು ಸಿಜರಿಂಗ್ ಮಾಡಂತಂದರೆ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತೇಳಿ, ಇಲ್ಲಾಂದ್ರೆ ನಾರ್ಮಲ್ ಆತಂತ ನಾನೇ ಮಾಡೋದು, ಮೇಡಮ್ ನೀವೇ ಮಾಡಿಬಿಡಿ ನಾರ್ಮಲ್ ಅಂತ ನಾನು ಹೇಳ್ತಿದ್ದೆ. 1 ತಾಸು ಒಳಗೆ ನಾರ್ಮಲ್ ಮಾಡಿ ಹೋಗಬೇಕಾಗಿತ್ತು. ಬಟ್ ಅವರು 10 ನಿಮಿಷ ಮಾಡಲಾರ್ದ ಕಾರಣದಿಂದಾಗಿ ಹೋಗಿದ್ದಾರೆ. ಅದ್ರಗೋಸ್ಕರ ಇವಾಗ ತಾಯಿಗೆ ಮಗುಗೆ ಇಷ್ಟು ಸೀರಿಯಸ್ ಆಗಿದೆ. ಆ ಮೇಡಮ್ ಅವ್ರ ಕಾರಣ ಅಂತೇಳಿ ನಾನು ಹೇಳ್ತೀನಿ. ಏನಿಲ್ಲ ಸರ್, ಮುಂದೆ ಯಾವುದೇ ಮಗುಗಾಗಲಿ ನಮ್ಮದು ಇವಾಗ ಮಗು ಇವಾಗ ಆಲ್ರೆಡಿ ಇದಾಗಿದೆ, ಡೆತ್ ಆಗಿದೆ. ಅದ್ರ ಕಾರಣದಿಂದಾಗಿ ನಾವು ಇನ್ನೊಂದು ಮಗುಗೆ ಈ ಥರ ಆಗಬಾರ್ದು. ಪ್ರತಿಯೊಂದು ಮಗುಗೆ ಈ ಥರ ಬರಬಾರ್ದು. ಯಾವುದಾಗಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು. ನೆಕ್ಸ್ಟ್ ಟೈಮ್ ಈ ಥರ ಆಗ್ಲಾರಂಗೆ ನೋಡ್ಕೋಬೇಕಂತೇಳಿ ನಮ್ಮ ಪಾಪ ಇವರೇ ಆ ಮಗುವಿನ ತಂದೆ. ಎಷ್ಟು ಹೊಟ್ಟೆ ಉರಿದಿರ್ಬೇಡ, ಹಿಂಗಾಗಿರ್ಬೇಡ ಅವರಿಗೆ. ಇನ್ನೇನು ಮಗು ಕೈಗೆ ಸಿಗುತ್ತೆ, ಮಗು ನೋಡ್ತೀನಿ ಎತ್ಕೊಳ್ತೀನಿ ಅನ್ನುವಂತಹ ತಂದೆಗೆ ಮಗು ಹುಟ್ಟಬೇಕಾದ್ರೆ ಸಾವನ್ನಪ್ಪಿದ್ರೆ ಅದು ಕೂಡ ಯಾರ ನಿರ್ಲಕ್ಷ್ಯಕ್ಕೆ? ನಿಮ್ಗಳ ಡಾಕ್ಟರ್ಗಳ ನಿರ್ಲಕ್ಷ್ಯಕ್ಕೆ, ಆಸ್ಪತ್ರೆಗಳ ನಿರ್ಲಕ್ಷ್ಯಕ್ಕೆ.